ನಮಸ್ಕಾರ ಆತ್ಮೀಯರೇ, ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಆಗಿದ್ರೆ ರಕ್ಷಿತಾ ಶೆಟ್ಟಿ ಮೊದಲ ರನ್ನರ್ ಅಪ್ ಆಗಿದ್ರು. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು ಎಲ್ಲ ಸ್ಪರ್ಧಿಗಳು ಕೂಡ. ಇನ್ನೂ ರಕ್ಷಿತಾ ಶೆಟ್ಟಿ ಕೂಡ ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಹೀಗಿರಬೇಕಾದ್ರೇ ಅವರಿಗೀಗ ಒಂದು ಸರ್ಪ್ರೈಸ್ ಸಿಕ್ಕಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮ ಶುರುವಾದಾಗ ರನ್ನರ್ ಅಪ್ಗೆ 10 ಲಕ್ಷ ಕ್ಯಾಶ್ ಪ್ರೈಸ್ನ ಕೊಡ್ತೀನಿ ಅಂತ ಹೇಳಿ ಹಿಂದಿನ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ವರ್ತೂರು ಸಂತೋಷ್ ಅವರು ಹೇಳ್ಕೊಂಡಿದ್ರು. ಸುದೀಪ್ ಅಣ್ಣನನ್ನ ಭೇಟಿಯಾಗಿ ನನ್ನ ಕಡೆಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುದೀಪ್ ಅಣ್ಣನನ್ನ ಭೇಟಿಯಾಗಿ ಅವರಿಂದಲೇ ಅನೌನ್ಸ್ಮೆಂಟ್ ಕೂಡ ಮಾಡಿಸ್ತೀನಿ ಅಂತ ವರ್ತೂರು ಸಂತೋಷ್ ಹೇಳ್ಕೊಂಡಿದ್ರು. ಇದ್ರ ಜೊತೆಗೆ ಒಂದು ಕಂಡೀಷನ್ ಕೂಡ ಹಾಕಿದ್ರು. ರನ್ನರ್ ಅಪ್ಗೆ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ, ಆದರೆ ತಮ್ಮ ಹಳ್ಳಿಕಾರ್ ಹೋರಿಯನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ತರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇದು ಸಾಧ್ಯ ಆಗದೇ ಇದ್ದದಕ್ಕೆ ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಮೊದಲ ರನ್ನರ್ ಅಪ್ ಆದವರಿಗೆ 2 ಲಕ್ಷ ಕ್ಯಾಶ್ ಪ್ರೈಸ್ನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ವರ್ತೂರು ಸಂತೋಷ್. ಇದೀಗ ವರ್ತೂರು ಸಂತೋಷ್ ಅವರು ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿರೋದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರಿಗೆ ಇದೀಗ ಸರ್ಪ್ರೈಸ್ ಕಾಲ್ ಮಾಡಿರುವಂತಹ ವರ್ತೂರು ಸಂತೋಷ್. ರಕ್ಷಿತಾ ಶೆಟ್ಟಿ, ನಾನು ವರ್ತೂರು ಸಂತೋಷ್ ಮಾತಾಡ್ತಾ ಇದ್ದೀನಿ. ರನ್ನರ್ ಅಪ್ ಆಗಿ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆ ಹತ್ರ ಬನ್ನಿ, 2 ಲಕ್ಷ ರೂಪಾಯಿನ ಕೊಡ್ತೀನಿ, ಅದನ್ನು ಈಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇದಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ಓಕೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಲಾಸ್ಟ್ ಸೀಸನ್ನಲ್ಲಿ ಒಂದಿಷ್ಟು ಹೆಸರು ಮಾಡಿದಂತಹ ವರ್ತೂರು ಸಂತೋಷ್ ಅವರು ಒಂದು ಹುಲಿಯುಗ್ರನ ಡಾಲರ್ನ ಹಾಕೊಂಡಿದ್ರು ಅನ್ನೋಕ್ಕೋಸ್ಕರ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಯಿತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಸ್ಟೇಷನ್ ಮೆಟ್ಲು ಕೂಡ ಹತ್ತಿ ಹೋಗಿದ್ರು. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟವನ್ನು ತವಾಡಿದ್ರು. ಹಳ್ಳಿಕಾರ್ ಹೋರಿಗಳನ್ನ ಸಾಕ್ತಾ ಇರೋದ್ರಿಂದನೇ ಒಂದಿಷ್ಟು ಫೇಮಸ್ ಕೂಡ ಆಗಿದ್ದಾರೆ ವರ್ತೂರು ಸಂತೋಷ್ ಅವರು. ಸೊ ಈ ಸೀಸನ್ನಲ್ಲಿ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟನಿಗೂ ಕೂಡ ವಿಶ್ ಮಾಡಿದರು. ಅದ್ರ ಜೊತೆಗೆ ರನ್ನರ್ ಅಪ್ ಆದವ್ರಿಗೆ ನಾನು ದುಡ್ಡನ್ನು ಕೊಡ್ತೀನಿ ಅಂತ ಕೂಡ ಹೇಳಿದರು. ಅದೇ ರೀತಿಯಾಗಿ ಈಗ ತಮ್ಮ ಮಾತನ್ನು ಉಳಿಸ್ಕೊಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಗೆ ಆಲ್ರೆಡಿ ಕಾಲ್ ಮಾಡಿ ಮನೆ ಹತ್ರ ಬಂದು ನಾನೊಂದು ಕೊಡುವಂತಹ ಪ್ರೈಸ್ನ ತಗೊಂಡು ಹೋಗಿ ಅಂತ ಕೂಡ ಹೇಳಿದಾರಂತೆ. ಇನ್ನು ರಕ್ಷಿತಾ ಅವರು ವರ್ತೂರು ಸಂತೋಷ್ ಅವರು ಕೊಟ್ಟಂತಹ ದುಡ್ಡನ್ನು ಬೇಡ ಅಂತ ಹೇಳಿ 1-2 ಹಸುಗಳನ್ನ ಖರೀದಿಸಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಕನ್ಫರ್ಮೇಷನ್ ಇಲ್ಲ. ಸೊ ರಕ್ಷಿತಾ ಅವರು ಅವರಿಗೆ ಸಿಕ್ಕಂತಹ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತಹ 20 ಲಕ್ಷ ಹಣದಲ್ಲಿ ಆಲ್ರೆಡಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಚಿನ್ನದ ಸರಗಳನ್ನ ತೊಗೊಂಡಿದ್ದಾರೆ. ಸೊ ವರ್ತೂರು ಸಂತೋಷ್ ಅವರು ಕೊಟ್ಟಂತಹ ಗಿಫ್ಟಲ್ಲಿ ಅವರು ಆ ಹಣ ಬೇಡ ಅಂತ ಹೇಳಿ ಹಸುಗಳನ್ನ ತೊಗೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರಾಗಲಿ ವರ್ತೂರು ಸಂತೋಷ್ ಆಗಲಿ ಎಲ್ಲೂ ಕೂಡ ಇನ್ನೂ ಕೂಡ ಹೇಳಲಿಲ್ಲ. ಸೊ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಹಸುಗಳನ್ನೇ ತೊಗೊಂಡಿದ್ದಾರೆ, ದುಡ್ಡನ್ನು ತೊಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ವರ್ತೂರು ಸಂತೋಷ್ ಅವರ ಈ ಕೆಲಸಕ್ಕೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.